ನಮ್ಮ ಪ್ರಜಾಪ್ರಭುತ್ವದ ನಾಲ್ಕನೆಯ ಆಧಾರ ಸ್ತಂಭ ಅಂತ ನಾವು ಹೇಳ್ಬೋದು. ಯಾಕಂದರೆ ಜನರ ಪರಿಕಲ್ಪನೆ ಏನಿರ್ತದೆ, ಒಬ್ಬ ವ್ಯಕ್ತಿ ಬಗ್ಗೆ ಇರ್ಬೋದು ಅಥವಾ ಒಂದು ಸರ್ಕಾರದ ಬಗ್ಗೆ ಇರ್ಬೋದು, ಅದನ್ನು ಮೂಡಿಸೋ ಜವಾಬ್ದಾರಿ ನಿಮ್ಮದಾಗ್ತದೆ. ಆದ್ದರಿಂದ ತಾವು ದಯವಿಟ್ಟು ತಮ್ಮ ಸಮಾಜದಲ್ಲಿರುವಂಥ ತಮ್ಮ ಜವಾಬ್ದಾರಿಯನ್ನು ತಾವು ಅರಿತು ತಾವು ಮಾಡಬೇಕಂತ ನಿಮ್ಮ ಹತ್ರ ಕಳಕಳಿಯ ಮನವಿ. ಯಾಕಂದರೆ ತಾವು ಯಾರು ಬೇಜಾರು ಮಾಡ್ಕೋಬೇಡಿ ಸರ್. ನಮ್ಮ ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಅಂದರೆ, ಈ ಟೆರ್ರಿಸ್ಟ್ ಇರ್ತಾರಲ್ಲ, ಅವ್ರು ಒಂದೇ ಗುಂಡಿಗೆ ಸಾಯಿಸ್ತಾರೆ. ಆದರೆ ಮಾಧ್ಯಮದವರು ದಿನ ಹೊಸದು ಒಂದು ತಂದು ಎಲ್ಲರೂ ಹಾಗಿಲ್ಲ ಅಂತ ಇದ್ದಾರೆ ಅಂತೇಳಿ ಸತ್ಯದ ಪರವಾಗಿರಿ. ಸತ್ಯ ಇದ್ದಾಗ ಖಂಡಿತವಾಗಿ ಸ್ವಲ್ಪ ಕೂಡಲೇ ರಿಸಲ್ಟ್ ಸಿಗದೆ ಇರ್ಬೋದು, ಆದರೆ ಶಾಶ್ವತವಾದಂಥ ರಿಸಲ್ಟ್ ಅಂತೂ ನಿಮಗೆ ಖಂಡಿತವಾಗೂ ಸಿಗುತ್ತೆ. ಏನಾಗ್ತದೆ, ಇನ್ ದಿಸ್ ಎರಾ ಆಫ್ ಬ್ರೇಕಿಂಗ್ ನ್ಯೂಸ್, ಇನ್ ದಿಸ್ ಎರಾ ಆಫ್ TRPs, ಅರ್ಧ ಕೇಳಿಸ್ಕೊಂಡು ಇನ್ನು ಅರ್ಧ ಪ್ರಕಟಣೆ ಮಾಡಿಬಿಡ್ತೀವಿ. ಅದು ಸರಿನೋ ತಪ್ಪು, ಹೌದೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ನಾನು ಇವತ್ತು ರೀಸೆಂಟಾಗಿ ನಾನು ವಿಕ್ಟಮ್ ಆಗಿದ್ದೀನಿ ಅದ್ರ ಬಗ್ಗೆ. ಸೊ ಏನೇ ಇದ್ರೂ ಕೂಡ ಯಾಕಂದರೆ ನಿಮ್ಮ ಜವಾಬ್ದಾರಿಯನ್ನು ತಿಳ್ಕೊಬೇಕು. ನಮ್ಮ ಜವಾಬ್ದಾರಿ ಸಮಾಜದಲ್ಲಿ ಎಷ್ಟಿದೆ ಅಷ್ಟೇ ಜವಾಬ್ದಾರಿ ಮಾಧ್ಯಮದ. ಬಿಕಾಸ್ ಯು ಆರ್ ಒಪಿನಿಯನ್ ಕ್ರಿಯೇಟರ್ಸ್. ನಮ್ಮ ಪ್ರಜಾಪ್ರಭುತ್ವದ ನಾಲ್ಕನೆಯ ಆಧಾರ ಸ್ತಂಭ ಅಂತ ನಾವು ಹೇಳ್ಬೋದು. ಯಾಕಂದರೆ ಜನರ ಪರಿಕಲ್ಪನೆ ಏನಿರ್ತದೆ, ಒಬ್ಬ ವ್ಯಕ್ತಿ ಬಗ್ಗೆ ಇರ್ಬೋದು ಅಥವಾ ಒಂದು ಸರ್ಕಾರದ ಬಗ್ಗೆ ಇರ್ಬೋದು, ಅದನ್ನು ಮೂಡಿಸೋ ಜವಾಬ್ದಾರಿ ನಿಮ್ಮದಾಗ್ತದೆ. ಆದ್ದರಿಂದ ತಾವು ದಯವಿಟ್ಟು ತಮ್ಮ ಸಮಾಜದಲ್ಲಿರುವಂಥ ತಮ್ಮ ಜವಾಬ್ದಾರಿಯನ್ನು ತಾವು ಅರಿತು ತಾವು ಮಾಡಬೇಕಂತ ನಿಮ್ಮ ಹತ್ರ ಕಳಕಳಿಯ ಮನವಿ. ಯಾಕಂದರೆ ತಾವು ಯಾರು ಬೇಜಾರು ಮಾಡ್ಕೋಬೇಡಿ ಸರ್. ನಮ್ಮ ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಅಂದರೆ, ಈ ಟೆರ್ರಿಸ್ಟ್ ಇರ್ತಾರಲ್ಲ, ಅವ್ರು ಒಂದೇ ಗುಂಡಿಗೆ ಸಾಯಿಸ್ತಾರೆ. ಆದರೆ ಮಾಧ್ಯಮದವರು ದಿನ ಹೊಸದು ಒಂದು ತಂದು ಎಲ್ಲರೂ ಹಾಗಿಲ್ಲ ಅಂತ ಇದ್ದಾರೆ ಅಂತೇಳಿ ಸತ್ಯದ ಪರವಾಗಿರಿ. ಸತ್ಯ ಇದ್ದಾಗ ಖಂಡಿತವಾಗಿ ಸ್ವಲ್ಪ ಕೂಡಲೇ ರಿಸಲ್ಟ್ ಸಿಗದೆ ಇರ್ಬೋದು, ಆದರೆ ಶಾಶ್ವತವಾದಂಥ ರಿಸಲ್ಟ್ ಅಂತೂ ನಿಮಗೆ ಖಂಡಿತವಾಗೂ ಸಿಗುತ್ತೆ. ಏನಾಗ್ತದೆ, ಇನ್ ದಿಸ್ ಎರಾ ಆಫ್ ಬ್ರೇಕಿಂಗ್ ನ್ಯೂಸ್, ಇನ್ ದಿಸ್ ಎರಾ ಆಫ್ TRPs, ಅರ್ಧ ಕೇಳಿಸ್ಕೊಂಡು ಇನ್ನು ಅರ್ಧ ಪ್ರಕಟಣೆ ಮಾಡಿಬಿಡ್ತೀವಿ. ಅದು ಸರಿನೋ ತಪ್ಪು, ಹೌದೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ನಾನು ಇವತ್ತು ರೀಸೆಂಟಾಗಿ ನಾನು ವಿಕ್ಟಮ್ ಆಗಿದ್ದೀನಿ ಅದ್ರ ಬಗ್ಗೆ. ಸೊ ಏನೇ ಇದ್ರೂ ಕೂಡ ಯಾಕಂದರೆ ನಿಮ್ಮ ಜವಾಬ್ದಾರಿಯನ್ನು ತಿಳ್ಕೊಬೇಕು. ನಮ್ಮ ಜವಾಬ್ದಾರಿ ಸಮಾಜದಲ್ಲಿ ಎಷ್ಟಿದೆ ಅಷ್ಟೇ ಜವಾಬ್ದಾರಿ ಮಾಧ್ಯಮದ. ಬಿಕಾಸ್ ಯು ಆರ್ ಒಪಿನಿಯನ್ ಕ್ರಿಯೇಟರ್ಸ್.